ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಮೀನರಾಶಿಯ ಪೂರ್ವಭದ್ರಾ ಹಾಗೂ ರೇವತಿ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿವೆ. ಹಾಗೆಯೇ ಉತ್ತರ ಭಾದ್ರಪದ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ ಉಂಟು. ಸಾಡೆ ಸಾತಿ ಶನಿ ಸಂಚಾರದ ಮಧ್ಯಭಾಗದಲ್ಲಿ ಮೀನರಾಶಿ ಸಂಜಾತರಿದ್ದಾರೆ. ಯಾವಾಗ 12ನೇ ಮನೆಯ 2.5 ವರ್ಷ ಶನಿಯ ಗೋಚರ ಮುಗಿದು ಮಾರ್ಚ್ 29, 2025ರಿಂದ ಜನ್ಮರಾಶಿಯಲ್ಲಿಯೇ ಶನಿಯ ಸಂಚಾರವೇನಿದೆ, ಇದು ದೈಹಿಕ ಅನಾರೋಗ್ಯಕ್ಕೆ ಕಾರಣವಾಗುವ ಎಲ್ಲ ಸಾಧ್ಯತೆಗಳು ಇದೆ. ಗುರುವಿನ 4ನೇ ಮನೆ ಸಂಚಾರದಿಂದಾಗಿ ದೈಹಿಕ ಅನಾರೋಗ್ಯ ಹೆಚ್ಚು ಪೀಡಿಸದೇ ಇರಬಹುದಾದರೂ ಮಾನಸಿಕವಾಗಿ ಅಶಾಂತಿ, ಚಿಂತೆ, ಗೊಂದಲ, ದ್ವಂದ್ವ ಹಾಗೂ ಏನು ಮಾಡಬೇಕು ಅಥವಾ ಏನು ಮಾಡಬಾರದು ಎಂಬ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ನಿಮಗೆ ಹಲವಷ್ಟು ಪ್ರಶ್ನೆಗಳು, ವ್ಯತಿರಿಕ್ತವಾದಂತಹ ಆಲೋಚನೆಗಳು ತಿಂಗಳು ಪೂರ್ತಿ ಕಾಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಏಕೆಂದರೆ ತಿಂಗಳ ಮೊದಲಾರ್ಧದಲ್ಲಿ ಅಷ್ಟಮದಲ್ಲಿ ರವಿಯ ಸಂಚಾರವೇನಿದೆ, ಅದು ಸಾಡೆ ಸಾತಿ ಶನಿಯ ಎಲ್ಲ ರೀತಿಯ ದುಷ್ಪರಿಣಾಮಗಳನ್ನು ಹೆಚ್ಚು ಮಾಡುವ ಸಾಧ್ಯತೆಗಳಿರುತ್ತದೆ. ಶೀತೋಷ್ಣ ವೈಪರೀತ್ಯ, ವಿಷಮ ಶೀತ, ಜ್ವರ, ಉಸಿರಾಟದ ಸಮಸ್ಯೆ ಹಾಗೂ ಮೂಳೆ, ಕೀಲು, ಎಲುಬು ಸಂಬಂಧಿತ ವ್ಯಾಧಿಗಳು ಕಾಡುವ ಸಾಧ್ಯತೆ ಹೆಚ್ಚಿರುತ್ತದೆ. ನಿಮ್ಮ ಒಂದು ದೈಹಿಕ ಆರೋಗ್ಯವನ್ನು ಹಾಗೂ ಮಾನಸಿಕವಾಗಿ ನೀವು ಸ್ಥಿರವಾಗಿ ಇರಬೇಕಾದರೆ ಶನಿ ಮುದ್ರೆ, ಅಪಾನ ವಾಯು ಮುದ್ರೆ ಹಾಗೂ ಪ್ರಾಣಮುದ್ರೆಗಳ ಅಭ್ಯಾಸವನ್ನು ಪ್ರತಿನಿತ್ಯ ತಪ್ಪದೇ ಮಾಡುವುದು, ಲಘು ವ್ಯಾಯಾಮ ಮಾಡುವುದು, ಧ್ಯಾನಸ್ಥರಾಗುವುದು ಅತ್ಯಂತ ಶ್ರೇಷ್ಠವಾದ ಮಾರ್ಗಗಳು. ಯಾವಾಗ ನೀವು ಈ ಮುದ್ರೆಗಳನ್ನು ಧಾರಣೆ ಮಾಡುತ್ತಾ ನಿಮ್ಮ ನಂಬಿಕೆಯ ದೇವರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುತ್ತೀರಾ, ಆವಾಗ ಆ ಗ್ರಹಗಳ ದುಷ್ಪರಿಣಾಮವು ಕಡಿಮೆಯಾಗಿ ನಿಮಗೆ ಒಳಿತುಂಟಾಗುತ್ತದೆ. ಆರೋಗ್ಯದ ವಿಚಾರದಲ್ಲಿಯೂ ಅಷ್ಟೇ ಲವಲೇಶವಾದಂತಹ ಅಸಡ್ಡೆಯನ್ನು ತೋರದೆ ನಿಮ್ಮ ಪ್ರಥಮ ಆದ್ಯತೆ ಸ್ವಾಸ್ಥ್ಯ ಸಂರಕ್ಷಣೆಗಿರಲಿ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ನೆರವಿಗೆ ಬರುತ್ತಾರೆ. ಹಾಗೆಯೇ ನಿಮ್ಮ ಬಾಳ ಸಂಗಾತಿಯ ನೆರವು ಸಹಿತ ನಿಮಗೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಲು ಸಹಕಾರಿಯಾಗುತ್ತದೆ. ಆರ್ಥಿಕ ಸಂಸ್ಥೆಗಳಿಂದ ಸಹಿತ ನಿಮಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ನೆರವು ಸಿಗುವ ಎಲ್ಲ ಸಾಧ್ಯತೆಗಳಿದೆ. ಹೀಗಾಗಿ ಹಣಕಾಸಿನ ವಿಚಾರವಾಗಿ ನೀವು ಹೆಚ್ಚಿನ ಆತಂಕವನ್ನು ಪಡಬೇಕಾಗಿಲ್ಲ. ಉದ್ಯೋಗಿಗಳಿಗೆ ಅತ್ಯಂತ ಹೆಚ್ಚಿನವಾದಂತಹ ಕಾರ್ಯದ ಒತ್ತಡದಿಂದ ಬಳಲುವುದು ಈ ತಿಂಗಳಲ್ಲಿ ಹೆಚ್ಚಾಗಿ ಬಾಧಿಸಬಹುದು. ಹೀಗಾಗಿ ಉದ್ಯೋಗಿಗಳು ಮಾನಸಿಕವಾಗಿ ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ಳದೆ ಸಾಧ್ಯವಾದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಾಗ ಮನಸ್ಸು ಹಗುರವಾಗಿರಲಿ, ತಲೆಯಲ್ಲಿ ಬೇರೆ ಎಲ್ಲ ಯೋಚನೆಗಳು ಓಡದೆ ನೀವು ಏಕಾಗ್ರತೆಯಿಂದ ನಿಮ್ಮ ಒಂದು ಕೆಲಸವನ್ನು ಮಾಡಲು ಹನುಮಾನ್ ಆಪದುದ್ಧಾರ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸುವುದು ಉದ್ಯೋಗದ ವಿಚಾರದಲ್ಲಿಯೂ ಆರೋಗ್ಯದ ವಿಚಾರದಲ್ಲಿಯೂ ಹಾಗೂ ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚಾಗಲು ನೀವು ಪರಿಣಾಮಕಾರಿಯಾಗಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಸಹಾಯವಾಗುತ್ತದೆ. ಮದುವೆ ಪ್ರಯತ್ನದ ವಿಚಾರವಾಗಿ ಈ ನವೆಂಬರ್ ತಿಂಗಳಲ್ಲಿ ನೀವು ಅಂದುಕೊಂಡಂತಹ ಪ್ರತಿಫಲಗಳು ಸಿಗಲಾರದು. ಏಕೆಂದರೆ ಅಷ್ಟಮದಲ್ಲಿನ ಆದಿತ್ಯನ ಸಂಚಾರ ಹಾಗೂ ನವೆಂಬರ್ ತಿಂಗಳ 2ನೇ ವಾರದಿಂದ 9ನೇ ಮನೆ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಆದಿತ್ಯನ ಸಂಚಾರವಿರುವುದರಿಂದ
ಮತ್ತು ಗುರುವಿನ 4ನೇ ಮನೆ ಸಂಚಾರವೇನಿದೆ ಇದು ಸಂಬಂಧ ನಿಶ್ಚಯ ವಿಚಾರಗಳಲ್ಲಿ ಹಲವಷ್ಟು ಅಡೆತಡೆಗಳನ್ನು ತರಲಿದೆ. ನೀವು ಇಷ್ಟಪಟ್ಟರೂ ಸಹಿತ ನೀವು ಆಯ್ಕೆ ಮಾಡಿದಂತಹ ವರ ಅಥವಾ ವಧುವು ಕಾರಣವಿಲ್ಲದೆ ನಿರಾಕರಿಸುವ ಎಲ್ಲ ಸಾಧ್ಯತೆಗಳು ಉಂಟು. ಹೀಗಾಗಿ ಹೆಚ್ಚಿನ ನಿರೀಕ್ಷೆಗಳನ್ನು ಮದುವೆ ವಿಚಾರವಾಗಿ ನೀವು ಇಟ್ಟುಕೊಳ್ಳುವುದು ಬೇಡ. ಮನೆಯ ಹಿರಿಯರ ಅನಾರೋಗ್ಯ ಹಾಗೂ ಸ್ತ್ರೀವರ್ಗ ಅಸೌಖ್ಯವು ಬಾಧಿಸುವ ಸಾಧ್ಯತೆ ಇರುತ್ತದೆ. ಆದರೂ ಸಹಿತ ಸ್ಥಿರಾಸ್ತಿ ವಿಚಾರದಲ್ಲಿ ಕ್ರಯ ವಿಕ್ರಯಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಲಾಭವೇ ಆಗುತ್ತದೆ. ಏಕೆಂದರೆ ನಿಮ್ಮದು ಸೂಕ್ಷ್ಮ ಸ್ವಭಾವವಾದರೂ ಸಹಿತ ನೀವು ಮಾನಸಿಕವಾಗಿ ಬಹಳ ಶಕ್ತಿಶಾಲಿಗಳು. ನಿಮ್ಮ ಒಂದು ಇಚ್ಛಾಶಕ್ತಿಯಿಂದಾಗಿ ನೀವು ಮಾಡುವಂತಹ ಪ್ರಯತ್ನಗಳು ದೈವಾನುಗ್ರಹದಿಂದ ಅಂದುಕೊಂಡಂತಹ ಪರಿಣಾಮಗಳನ್ನು ಪ್ರತಿಫಲಗಳನ್ನು ನೀಡಲಿದೆ. ಹೀಗಾಗಿ ನವೆಂಬರ್ ತಿಂಗಳಲ್ಲಿ ಮೀನರಾಶಿ ಸಂಜಾತರು ಸಾಧ್ಯವಾದಷ್ಟು ಮಾನಸಿಕವಾಗಿ ನಿಮ್ಮಲ್ಲೇ ನೀವು ಒಂದು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಂಡು ಆಪ್ತೇಷ್ಟರ ಒಂದು ಸಹಾಯ ಸಹಕಾರವನ್ನು ಪಡೆದುಕೊಂಡು ಬಾಳೆ ಸಂಗಾತಿಯೂ ಸಹಿತ ನಿಮ್ಮ ಒಂದು ನೈತಿಕ ಶಕ್ತಿಯನ್ನು ಹೆಚ್ಚು ಮಾಡಿ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆಯೇ ಇರುವುದರಿಂದ ನೀವು ಎಲ್ಲ ರೀತಿಯ ವ್ಯತಿರಿಕ್ತ ಸಂದರ್ಭ ಸನ್ನಿವೇಶ ಪರಿಸ್ಥಿತಿಗಳನ್ನು ಯಶಸ್ವಿಯಾಗಿ ದಾಟಿ ಖಂಡಿತ ಜಯ ಗಳಿಸುತ್ತೀರಿ ಎಂಬ ವಿಶ್ವಾಸ ನನಗಿದೆ. ನೀವು ಅದೇ ವಿಶ್ವಾಸವನ್ನು ಆ ದೇವನಲ್ಲಿ ನಂಬಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಸಹಿತ ಈ ತಿಂಗಳಲ್ಲಿ ನೀವು ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ. ಜಾಗೃತೆಯಾಗಿರಿ. ಎಚ್ಚರಿಕೆಯಿಂದ ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರವಾಗಲು ನಿತ್ಯವೂ ಶನೈಶ್ಚರಕೃತ ಲಕ್ಷ್ಮೀ ನರಸಿಂಹ ಸ್ತುತಿ ಹಾಗೂ ಶಿವಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ತಪ್ಪದೆ ಪಠಿಸಿ ಅಥವಾ ಶ್ರದ್ಧಾ ಭಕ್ತಿಗಳಿಂದ ಆಲಿಸಿ. ನಿಮಗೆಲ್ಲ ಒಳಿತುಂಟಾಗಲಿ ಎಂದು ಸರ್ವಶಕ್ತನಾದ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಲೈಕ್ಸ್ ಕಾಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.